ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಈವ್ನಿಂಗ್ ಆಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತೊಂದು ಸ್ಪೆಷಲ್ ಡೇ ಇದೆ ಗೊತ್ತಾ? ಏನು ಅಂದರೆ, ಇವತ್ತು ನಮ್ಮ ಅಪ್ಪ ಮದುವೆ ಆ್ಯನಿವರ್ಸರಿ, 30 ಇಯರ್ಸ್ ಆ್ಯನಿವರ್ಸರಿ. ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಸೆಲೆಬ್ರೇಷನ್ ಎಲ್ಲ ಅವ್ರು ಇಷ್ಟಪಡಲ್ಲ. ಹೇಳಿದ್ವಿ ಸ್ವೀಟು ಏನಾದರೂ ತರ್ಸೋಣ. ಈ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ ಎಲ್ಲ ಇಷ್ಟನೇ ಆಗಲ್ಲ ಅಪ್ಪ ಅಮ್ಮಗೆ. ಅದಕ್ಕೆ ಯಾವುದೇ ಥರ ಸೆಲೆಬ್ರೇಷನ್ ಏನೂ ಮಾಡ್ತಾಯಿಲ್ಲ. ಬಟ್ ಸ್ವೀಟ್ ಏನಾದರೂ ಮನೇಲೇ ಮಾಡೋಣ ಅಂತ ಇವತ್ತು ಕೇಸರಿ ಬಾತು ಮಾಡಿದ್ದೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಅಪ್ಪ ಅಮ್ಮ ಟೆಂಪಲ್ಗೆ ಹೋಗಬೇಕು ಅಂತಂದರು. ಟೆಂಪಲ್ ಕರ್ಕೊಂಡು ನಾವು ಅಪ್ಪ ಅಮ್ಮ ಜೊತೆ ಟೆಂಪಲ್ಗೆಲ್ಲ ಹೋಗ್ವಿ. ಇಲ್ಲೇ ನಮ್ಮನೆ ಹತ್ರದಲ್ಲಿರುವಂತಹ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ವಿ ಇವತ್ತು. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಶನಿವಾರ ಬೆಳಿಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನುಗ್ಗೆಕಾಯಿ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡ್ಕೊಳ್ಳೋಣ ಅಂತ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ನುಗ್ಗೆಕಾಯಿನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡೆ. ಹಾಗೆ ಬೇಳೆ ಮತ್ತು ಈರುಳ್ಳಿ, ಆಲೂಗಡ್ಡೆನೂ ಕೂಡ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ. ಇವಾಗ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇನ್ನೂ ಬೇಳೆ ಅಷ್ಟೊಂದೇನು ಬೆಂದಿಲ್ಲ. ನಮ್ಮ ಕುಕ್ಕರಲ್ಲಿ ಬೇಳೆ ಚೆನ್ನಾಗಿ ಬೇಯೋದಿಲ್ಲ ಫ್ರೆಂಡ್ಸ್. ಬೇರೆ ಕುಕ್ಕರ್ ತರಬೇಕು. ಅಲ್ಲಿಗೂ ಕುಡಿಯೋ ನೀರು ಹಾಕಿದ್ರೂ ಸರಿಯಾಗಿ ಬೇಯಲ್ಲ ಅದು. ಇವಾಗ ನುಗ್ಗೆಕಾಯಿ ಎಲ್ಲ ಹಾಕಿದ್ದೀನಿ. ಹಾಗೆ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಸಾಂಬಾರು ರೆಡಿಯಾಗಿದೆ. ನಾನು ತುಂಬ ಇದರಲ್ಲೇನು ತೋರಿಸ್ತಾ ಇಲ್ಲ, ಮೇಲ್ಮೇಲೆ ಹಂಗೆ ಸಿಂಪಲ್ಲಾಗಿ ನಾನು ವ್ಲಾಗ್ನ ಇವತ್ತು ಶೇರ್ ಮಾಡ್ಕೊತಾ ಇರೋದು. ಯಾಕಂದರೆ ನಾನು ಆಲ್ರೆಡಿ ಹೊಸ ಚಾನಲಲ್ಲಿ ವ್ಲಾಗ್ನ ಹಾಕಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ. ನಿಜವಾಗ್ಲೂ ನುಗ್ಗೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ, ನಮ್ಮ ಅಪ್ಪಗೆ, ಹಾಗೆ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಇದು ಫೇವ್ರೆಟ್ಟು. ನುಗ್ಗೆಕಾಯಿ ಸಾಂಬಾರು ನನಗೆ ತುಂಬ ಇಷ್ಟ ಆಗುತ್ತೆ. ಈಗ ಮುದ್ದೆ ಮಾಡ್ಕೊಬೇಕು. ನೋಡಿ, ಮುದ್ದೆನೂ ಕೂಡ ರೆಡಿ ಇದೆ. ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು, ನನಗೆ ಕಲ್ಸೋಕ್ಕೆ ಬರಲಿಲ್ಲ. ನನ್ನ ಹಸ್ಬೆಂಡ್ನ ಕರೆದೆ, ಅವರು ಬಂದು ಚೆನ್ನಾಗಿ ಕಲಿಸಿದ್ರು. ಆಮೇಲೆ ಇವಾಗ ಮುದ್ದೆ ನಾನು ಮಾಡ್ಕೊತಾ ಇದ್ದೀನಿ. ಮುದ್ದೆ ಸಾಂಬಾರು, ಮುದ್ದೆ ನುಗ್ಗೆಕಾಯಿ ಸಾಂಬಾರು ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಯಾರಿಗೆಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೋ ನನಗೆ ಕಮೆಂಟಲ್ಲಿ ಹೇಳಿ. ನನಗಂತೂ ತುಂಬಾ ಇಷ್ಟ. ಅಪ್ಪಗೂ ಅಷ್ಟೇ ತುಂಬ ಇಷ್ಟ. ಮುದ್ದೆ ಸಾಂಬಾರು ಅಂದರೆ ತುಂಬ ಇಷ್ಟ. ಇವತ್ತು ಅಪ್ಪ ಅಮ್ಮಗೆ ಏನು ಇಷ್ಟನೋ ಅದನ್ನೇ ಮಾಡಿಕೊಡ್ತಾಯಿದ್ದೀವಿ. ನೋಡಿ, ಮುದ್ದೆ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಹಾಗೆ ಇವತ್ತು ಕೇಸರಿ ಬಾತು ಕೂಡ ರೆಡಿ ಮಾಡಿದ್ದೀವಿ ನಾವು. ನೋಡಿ, ಕೇಸರಿ ಬಾತ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಪಾಪುಗೆ ಹಾಕ್ಕೊಟ್ಟೆ. ಅವಳು ತುಪ್ಪ ಇರೋದಕ್ಕೆ ತಿನ್ನಲಿಲ್ಲ. ನೋಡಿ, ಅವಳು ತಿಂದಿಲ್ಲ ಅಂತ ನಾನೇ ತಿಂತಾಯಿದ್ದೀನಿ ಇವಾಗ. ಹಾಗೆ ಫ್ರೆಂಡ್ಸ್, ಕೇಸರಿ ಬಾತ್ ಯಾರು ಮಾಡಿದ್ದು ಗೊತ್ತಾ? ಇನ್ಯಾರೂ ಇಲ್ಲ, ನನ್ನ ಹಸ್ಬೆಂಡು. ನನ್ನ ಹಸ್ಬೆಂಡ್ ಇವತ್ತು ಕೇಸರಿ ಬಾತ್ ಮಾಡಿದ್ರು ಅಪ್ಪ ಅಮ್ಮಂಗೋಸ್ಕರ ಅಂತ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲೇ ಗೊತ್ತಿತ್ತು ಆ್ಯನಿವರ್ಸರಿ ಅಂತ. ಸ್ವೀಟ್ ಏನಾದರೂ ತರೋಣ ಅಂತ ಅಂದ್ಕೊಂಡಿದ್ದು. ಸ್ವೀಟ್ ತರಲ್ಲ ಅಂತ ಕೇಳಿದ್ದಾರೆ ನನ್ನ ಹಸ್ಬೆಂಡು. ಅದಕ್ಕೆ ನಮ್ಮ ಅಪ್ಪ, ಅಯ್ಯೋ ಸ್ವೀಟ್ ಎಲ್ಲ ಏನೂ ಬೇಡ, ಶುಗರ್ ಎಲ್ಲ ಇದೆಲ್ಲ, ಆದರೂ ಸ್ವೀಟ್ ಜಾಸ್ತಿ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ದಾರೆ. ಇನ್ನೇನು ಮಾಡೋದು, ಮನೇಲಿ ಏನಾದರೂ ಮಾಡೋಣ ಸ್ವೀಟು ಅಂತ ಅಂದ್ಕೊಂಡು ಕೇಸರಿ ಬಾತ್ ಮಾಡಪ್ಪ ಅಂತ ಕೇಳಿದ್ದಕ್ಕೆ ಅಪ್ಪ ಅಮ್ಮಂಗೆ ಇಷ್ಟ ಬೇರೆ. ಅದಕ್ಕೆ ನನ್ನ ಹಸ್ಬೆಂಡೇ ಅಷ್ಟೊತ್ತಿಗೆ ಎದ್ದು ಅಂಗಡಿಗೆ ಹೋಗಿ ರವೆ ಎಲ್ಲ ತಂದು ಮನೇಲಿ ಅವರೇ ಕೇಸರಿ ಬಾತ್ ಮಾಡಿಬಿಟ್ಟಿದ್ದಾರೆ. ನಾನು ಎದ್ದೋಳಷ್ಟೊತ್ತಲ್ಲಿ ನನಗೆ ಶಾಕು. ಕೇಸರಿ ಬಾತ್ ರೆಡಿ ಆಗೋಗಿದೆ. ಇನ್ನು ಮಿಕ್ಕಿದ್ದು ಅನ್ನ, ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ನಾನು ಮಾಡಿದೆ. ನೋಡಿ, ನನ್ನ ಹಸ್ಬೆಂಡೇ ಅಪ್ಪ ಅಮ್ಮಂಗೋಸ್ಕರ ಬೇಗ ಎದ್ದು ಕೇಸರಿ ಬಾತ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗೂ ಕೂಡ ಬಂದಿತ್ತು. ಬಟ್ ಏನು ಅಂದರೆ, ನನ್ನ ಹಸ್ಬೆಂಡು ಕೈ ದೊಡ್ಡದು, ಒಂದು ಬಾಟ್ಲಿ ಫುಲ್ಲು ಕೇಸರಿ ಬಾತ್ ಮಾಡಿಬಿಟ್ಟಿದ್ದಾರೆ. ನಾವು ಯಾರೂ ಅಷ್ಟು ತಿನ್ನೋದೇ ಇಲ್ಲ. ಅಪ್ಪ ತುಪ್ಪ ಬೇರೆ ಹಾಕಿದಾರಲ್ವ, ಅಪ್ಪಗೆ ತುಪ್ಪ ಅದೇನು ಇಷ್ಟ ಆಗಲ್ಲ ಅಷ್ಟೊಂದು. ಅದಕ್ಕೆ ಅಪ್ಪ ಸ್ವಲ್ಪ ತಿಂದರು, ಅಮ್ಮ ಒಂದು ಸ್ವಲ್ಪ ತಿಂದರು. ಇನ್ನು ನನ್ನ ಮಗಳಂತೂ ಮುಟ್ಲೇ ಇಲ್ಲ. ಅವಳಿಗೆ ತುಪ್ಪ ಇದ್ದರೆ ಸ್ಮೆಲ್ಗೆ ಆಗಲ್ಲ ಅವಳಿಗೆ. ನಾನು ಇನ್ನು ವೇಸ್ಟ್ ಆಗುತ್ತೆ ಅಂತ ನಾನು ಸ್ವಲ್ಪ ತಿಂದೆ. ನನ್ನ ಹಸ್ಬೆಂಡು ಸ್ವಲ್ಪನೇ ತಿಂದಿದ್ದು. ಆಮೇಲೆ ಏನು ಮಾಡೋದು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ತಕ್ಷಣ ನೆನಪಾಯಿತು, ನಾವ್ಯಾಕೆ ಬರೀ ನಾವೇ ತಿಂದರೆ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನನ್ನ ಮೈದಾ ಎಲ್ಲ ಇದನ್ನಲ್ಲ ನಮ್ಮ ಅತ್ತೆ ಮನೆ, ಅಲ್ಲಿ ಕಳ್ಸೋಣ ಅಂತ ಟಿಫನ್ ಬಾಕ್ಸಲ್ಲಿ, ಟಿಫನ್ ಕರಿಯಲ್ಲಿ ಹಾಕ್ಕೊಟ್ಟೆ. ವೇಸ್ಟ್ ಆಗುತ್ತೆ ಅಂತಲೇ ಏನಲ್ಲ. ಅವರು ತಿನ್ನಲಿ ಅಂತ ಅಂದ್ಬಿಟ್ಟು ಕೇಸರಿ ಬಾತೆಲ್ಲ ಅವ್ರು ಕಲಿಸಿದ್ವಿ. ನನ್ನ ಹಸ್ಬೆಂಡ್ ಬಂದೋದ್ರು. ಹಂಗಾಗಿ ಕೇಸರಿ ಬಾತು ನಮ್ಮ ಅತ್ತೆ ಮನೆಗೂ ಕಲಿಸಿದ್ದೀನಿ ನಾನು. ಚೆನ್ನಾಗಿತ್ತೋ ಇಲ್ವೋ, ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ, ಬಟ್ ಕಲಿಸಿದ್ದೀನಿ. ಏನು ಅಂತಂದರೆ ಫ್ರೆಂಡ್ಸ್, ಇವತ್ತು ಪನ್ನೀರ್ ಫ್ರೈ ಮಾಡ್ತಾಯಿದ್ದೀವಿ. ನೋಡಿ,
ಪನ್ನೀರ್ ಫ್ರೈ ಸಿಂಪಲ್ಲಾಗಿ ಈವ್ನಿಂಗ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಸರಿ ಯಾವಾಗಾದರೂ ಮಾಡಿದಾಗ ರೆಸಿಪಿ ಶೇರ್ ಮಾಡ್ಕೊತೀನಿ. ಟಿಫನ್ ಬಾಕ್ಸು ನಮ್ಮ ಅತ್ತೆ ಮನೆಗೆ ಕೇಸರಿ ಬಾತು ಮತ್ತು ಇನ್ನೊಂದು ಕೆರೆಯಲ್ಲಿ ಸಾಂಬಾರು ಕೂಡ ಹಾಕಿದ್ದೀನಿ ನನ್ನ ಮೈದಾಗೆ ಅಂತ. ಅವನಿಗೂ ಇಷ್ಟ ಆಗುತ್ತೆ ಅದು ಸಾಂಬಾರು ತಿನ್ನೋಕ್ಕೆ. ಬುಜ್ಜ ಓಯ್ ಆಯ್ ಆಯ್ ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್ ಕೊಡು. ವೆರಿ ಗುಡ್. ಓ ನೀನು ಹಾಕೋಪ್ಪ, ಅಲ್ಲಿಂದ ನಡಿಬೇಕು, ಕಾರ್ ಹಾಕೊಡೋಕ್ಕಂತೆ. ಫ್ರೆಂಡ್ಸ್ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಟಿಫನ್ ಬಾಕ್ಸ್ನ ಅಲ್ಲಿ ಚಂದು ಇರ್ತಾನಲ್ಲ ಅಂಗಡಿ ಹತ್ರ ಅಲ್ಲೇ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಇವಾಗ ಅಪ್ಪ ಅಮ್ಮ ಹಿಂದ್ಗಡೆ ಕೂತಿದ್ದಾರೆ. ಅಷ್ಟು ಅವರು ಟೆಂಪಲ್ಗೆ ಹೋಗ್ತಾ ಇರಲಿಲ್ಲ, ಇವತ್ತು ಆ್ಯನಿವರ್ಸರಿ ಅಲ್ವಾ, ಸೊ ಅದಕ್ಕೆ ಅವರು ಟೆಂಪಲ್ಗೆ ಹೋಗೋಣ ಅಂತದಕ್ಕೆ ನಾವೆಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೂ ಖುಷಿ ಆಗೋಯಿತು ಟೆಂಪಲ್ಗೆ ಅಂದಿದ ತಕ್ಷಣ. ಅವಳಿಗೆ ಯಾವಾಗಲೇ ಕಾರಲ್ಲಿ ಓಡಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಈಗ ನೋಡಿ ಅಪ್ಪ ಅಮ್ಮ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಕ್ಯಾಮ್ರಾ ಮುಂದೆ ಬರೋಕ್ಕೆ, ಅದಕ್ಕೆ ನಾನು ಜಾಸ್ತಿ ತೋರಿಸಿಲ್ಲ. ಅಮ್ಮಗಂತೂ ಮೊದಲೇ ಇಷ್ಟವೇ ಇಲ್ಲ. ಈಗ ನಮ್ಮೂರ ಆಂಜನೇಯ ಸ್ವಾಮಿ ಟೆಂಪಲ್ಲು ನಾನು ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ. ಇವಳು ಮಾಡ್ತಿರೋದು ನೋಡ್ರಿ. ನಿಜ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ತುಂಬ ಭಕ್ತಿ ಫ್ರೆಂಡ್ಸ್ ದೇವ್ರ ಮೇಲೆ, ಅದಕ್ಕೆ ಅಷ್ಟು ಮುದ್ದು ಮಾಡ್ತಾ ಇದ್ದಾಳೆ ದೇವ್ರನ್ನ. ಅವಳದೇ ರೀತಿಯಲ್ಲಿ ದೇವ್ರ ಕೈ ಮುಗಿತಾ ಇದ್ದಾಳೆ. ಇಲ್ಲಿ ಏನೋ ಇದಿತ್ತು, ಪೂಜೆನೋ ಇತ್ತು. ಅಮ್ಮನವ್ರನ್ನ ಇವಾಗ ಮೆರವಣಿಗೆ ತಗೊಂಡು ಹೋಗ್ತಿದ್ದಾರೆ. ಇನ್ನೂ ಲೇಟ್ ಆಗುತ್ತೆ ನೋಡಿ, ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ನಾವು ಇನ್ನೂ ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಮಳೆ ಬರೋಂಗಿತ್ತು, ಅದಕ್ಕೆ ನಾವು ಬಂದುಬಿಟ್ವಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.